ನಮಸ್ಕಾರ. ಕರ್ನಾಟಕ ಸೂರಜ್ ಮತ್ತು ರಾಶಿಯ ಲವ್ ಸ್ಟೋರಿ ಸ್ಟಾರ್ಟ್ ಆಯ್ತಾ ಅಥವಾ ಇವರಿಬ್ಬರು ಎಲ್ಲ ಕಡೆಗೂ ಜೋಡಿಯಾಗಿ ಹೋಗುತ್ತಿರುವುದು ಯಾಕೆ ಎನ್ನುವಂಥ ವಿಚಾರದ ಬಗ್ಗೆ ನಿಮ್ಮ ಮುಂದೆ ಮಾತಾಡಕ್ಕೆ ಬಂದಿನಿ. ಏನಪ್ಪ ಅಂದರೆ ಇವತ್ತು ಕರ್ನಾಟಕದೊಳಗೆ ಈ ಬಿಗ್ ಬಾಸ್ ಸೀಸನ್ 12 ನಡೆದರೂ ಕೂಡ ಬಿಗ್ ಬಾಸ್ ಸೀಸನ್ 1ರಿಂದ ಹಿಡಿದು 10ರವರೆಗೂ ಕೆಲವೊಂದು ಲವ್ ಸ್ಟೋರಿಗಳು ನಡೆದಾವ. ಅವು ವೈಕ್ಯಂತ ಹೋಗ್ಯಾವ, ಕೆಲವೊಂದು ಚಲೋ ಇದಾವ, ಕೆಲವೊಂದು ಸ್ನೇಹ ಆಗಿ ಉಳ್ಕೊಂಡವ, ಕೆಲವೊಂದು ಇನ್ನೊಂದು ಬೇರೆ ರೀತಿ ಹೊಂಟವ. ಆದರೆ ಈ ಸ್ನೇಹ, ಈ ಪ್ರೀತಿ ಯಾವುದು, ಸ್ನೇಹ ಯಾವುದು ಒಂದ್ಸರಿ ಭಾಳ ಕನ್ಫ್ಯೂಸ್ ಆಗಿಬಿಡ್ತೀವಿ. ಏನಪ್ಪ, ಯಾವುದಾರ ಒಂದು ಹುಡುಗಿ ಮನಸ್ಸಿಗೆ ತೊಗೊಂಡು ಏನಾರ ಮಾತಾಡಕತ್ತಾಳಂದ್ರೆ ಅದನ್ನು ಪ್ರೀತಿ ಅನ್ನಬೇಕು, ಸ್ನೇಹ ಅನ್ನಬೇಕು ಗೊತ್ತಾಗಲ್ಲ. ಈ ಪ್ರೀತಿ ಇದ್ದಲ್ಲಿ ಸ್ನೇಹ ಇರ್ತದೆ, ಸ್ನೇಹ ಇದ್ದಲ್ಲಿ ಪ್ರೀತಿ ಇರ್ತದೆ. ಸ್ನೇಹ ಇದ್ರೇ ಪ್ರೀತಿ ಬರೋದು, ಪ್ರೀತಿ ಇದ್ರೇ ಸ್ನೇಹ ಆಗೋದು. ಇದು ಒಂದು ನಾಣ್ಯದ ಎರಡು ಮುಖಗಳಿದ್ದಂಗೆ. ಇದು ನಿಜವಾಗ್ಲೂ ಸ್ನೇಹ ಆಯಿತು, ನಿಜವಾಗ್ಲೂ ಪ್ರೀತಿ ಆಯಿತು, ಭಾಳ ಕನ್ಫ್ಯೂಸ್ ಇದು. ಬಟ್ ಜೀವನದೊಳಗೆ ಏನಪ್ಪ ಅಂತಂದ್ರೆ ಎಲ್ಲರ ಜೀವನದೊಳಗೆ ಒಂದು ಲವ್ ಆಗೇ ಇರ್ತದೆ. ಆ ಪ್ರೀತಿ ಅದು ಒಂದು ಸೈಡ್ ಆಗಿರ್ಬೋದು, 2 ಸೈಡ್ ಆಗಿರ್ಬೋದು, ಎನಿವೆ ಅದು ಯಾವುದೋ ಒಂದು ಸೈಡ್ ಆಗಿರ್ತದೆ ಲವ್. ಎಲ್ಲರಿಗೆ ಜೀವಮಾನದಾಗ ಯಾವತ್ತು ಲವ್ ಮಾಡ್ದಾರತ್ತಿಲ್ಲ, ಯಾವಕ್ಕೆ ಲವ್ ಮಾಡ್ಲಾರ್ದಕ್ಕಿಲ್ಲ. ಅದು ಎಲ್ಲೋ ಒಂದು ಕಡೆ ಲಾಸ್ಟಿಗೆ ಕೊನೆಗೆ ದರ್ಶನ್, ಸುದೀಪ್, ಯಶ್ ಅವ್ರನ್ನಾರ ಲವ್ ಮಾಡಿರ್ತಾರೆ ಲಾಸ್ಟಿಗೆ. ಈಗ 99% ಏನು ಲವ್ ಮಾಡಲಿಕ್ಕಿಲ್ಲ, ಎಲ್ಲರೂ ದೂರದಿಂದ ಹತ್ತಿರದಿಂದನೇ ಲವ್ ಮಾಡ್ತಾರೆ. ಅದು ಬೇರೆ ಪ್ರಶ್ನೆ. ಯಾಕಪ್ಪ ಅಂದ್ರೆ ಎಲ್ಲರ ಜೀವಮಾನದೊಳಗೆ ಅದು ಈ ಆಕರ್ಷಣೆ, ಈ ಪ್ರೀತಿ ಇದು ಕೇಳಿ ಆಗುವಂಥದ್ದೆಲ್ಲ, ಕೇಳಿ ಪಡ್ಕೋವಂದಲ್ಲ. ಕೋಡಿ ಸುಳೆ ಮಗಂದಪ್ಪ ಅಂದ್ರೆ ಕೆಟ್ಟ ಕೋಡಿ ಸುಳೆ ಮಗಂದ ಅಂದ್ರೆ ಪ್ರೀತಿ. ಈ ಪ್ರೀತಿ ವಿಚಾರದೊಳಗೆ ಬಿಗ್ ಬಾಸ್ ಸೀಸನ್, ಈ ವರ್ಷದ ಬಿಗ್ ಬಾಸ್ ಸೀಸನ್ 12ರಲ್ಲಿ ಕಾವ್ಯ ಗಿಲ್ಲಿಯನ್ನು ಒಂದು ರೀತಿ ಜೋಡಿಯಾಗಿ ನೋಡಿದರೆ ಜನರ ಮನಸ್ಸಲ್ಲಿ ಇರದೇ ಇರುವಂತಹ ಪ್ರಯತ್ನ ಏನಪ್ಪ ಅಂದ್ರೆ ರಾಶಿಕಾ ಶೆಟ್ಟಿ ಮತ್ತು ಸೂರಜ್ ಸಿಂಗ್. ಈ ವರ್ಷ ಬಿಗ್ ಬಾಸ್ ಸೀಸನ್ ಇವರಿಬ್ಬರು ಎಲ್ಲ ಕಡೆಗೆ ಪ್ರಮೋಷನ್ ಮಾಡಕ್ಕೆ ಹೊಂಟಾರು, ಇಲ್ಲಿ ಇವ್ರದ್ದು ಪ್ರಮೋಷನ್ ಮಾಡ್ಕೊಳಕ್ಕೆ ಹೊಂಟಾರು. ಒಟ್ಟು ಇವರಿಬ್ಬರು ನೀವು ಒಂದು ಸ್ವಲ್ಪ ಬಿಗ್ ಬಾಸ್ ಮನೆಯೊಳಗೆ ನೋಡಿರಿ. ಸ್ವಲ್ಪ ಆದಷ್ಟು ಬೇಗ ಸೂರಜ್ ಸಿಂಗ್ ಹೊರಗಡೆ ಬಂದಂಥ ದಿನದಲ್ಲಿ ರಾಶಿಕಾ ಶೆಟ್ಟಿ ಕೂಡ ಅದ್ಭುತವಾಗಿರುವಂಥ ನಟಿ. ಹಂಗಾಗಿ ಇದು ಇಲ್ಲಿ ಏನು ಆಗತ್ತಪ್ಪ ಅಂದ್ರೆ ಇವರಿಬ್ಬರದು ನಿಜವಾದ ಪ್ರೀತಿ ಎನ್ನುವಂತಹ ಒಂದಷ್ಟು ಊಹಾಪೋಹಗಳು ನಡೆಯಕತ್ತವ. ಆಕೆಯ ಕಣ್ಣಲ್ಲಿ ಕೂಡ ನನಗೆ ನಿಜವಾದ ಪ್ರೀತಿ ಅಂತ ಕಾಣಿಸ್ತೇನೆ. ನನಗೆ ಎಲ್ಲ ವಿಡಿಯೋಗಳಲ್ಲಿ ಗಮನಿಸಿದಾಗ ಸೂರಜ್ ಸಿಂಗಿಗೆ ಆಗಿರ್ಬೋದು, ರಾಶಿಕಾ ಶೆಟ್ಟಿಗೂ ಆಗಿರ್ಬೋದು, ಇಬ್ಬರಲ್ಲೂ ಕೂಡ ಒಂದು ರೀತಿ ಪ್ರೇಮ ಅಂಕುರವಾಗಿದೆ ಎನ್ನುವಂಥದ್ದು ನನಗೆ ಅನಿಸಾಕತ್ತೈತಿ. ಸೊ ನಿಮಗೇನು ಅನ್ಸಾಕತ್ತೈತೆ ಅನ್ನೋದು ಗೊತ್ತಿಲ್ಲ. ಬಟ್ ಈ ಒಂದು ಜೋಡಿ ಏನಾದರೂ ಕಮಾಲ್ ಮಾಡಬಹುದಾ, ಅಥವಾ ಏನಾದರೂ ಮುಂದಿನ ಜೀವಮಾನದಲ್ಲಿ ಹೊಸ ಹೆಜ್ಜೆ ನೀಡಬಹುದಾ? ನಿಮ್ಗೆಲ್ರಿಗೂ ಗೊತ್ತಿರುವಂಥ ಈ ಬಿಗ್ ಬಾಸ್ ಸೀಸನ್ ಒಳಗೆ ಇದೇನು ಬೇಕು ಅಂತ ಲವ್ ಮಾಡ್ತಾರೋ, ಇಲ್ಲ TRP ಕನ್ನಡಕ್ಕೆ ಕಲರ್ಸ್ ಕನ್ನಡ ಕೊಡ್ಬೇಕಂತ ಮಾಡ್ತಾರೋ, ಇಲ್ಲ ಲವ್ ಮಾಡಿದ್ರೆ ನಾವಿಲ್ಲಿ ಭಾಳ ದಿನ ಇರ್ತೀವಿ ಅಂತ ತಿಳ್ಕೊಂಡಾರೋ ಗೊತ್ತಿಲ್ಲ. ಇವರು ಬಿಗ್ ಬಾಸ್ ಮನೆ ಒಳಗಡೆ ಬರೋರಿಗೆಲ್ಲರಿಗೆ 28, 25 ಮೇಲೆ ಅಂತ ಇದ್ದೇ ಇರ್ತಾವೆ. ಈಗ ನಾವು ನೋಡಿದ್ರ ಪ್ರಕಾರ ಈಗೆಲ್ಲ 16, 28 ಮಂದಿ ಮುಗಿದೋಗಿರ್ತಾರೆ. ಅಲ್ಲ ಹುಡುಗರಿಗೆ ನಾ ಹೇಳಕ್ಕೆ ನಾವು ಹುಡುಗರ ಬಗ್ಗೆ ಮತ್ತು ಹುಡುಗಿಯರ ಬಗ್ಗೆ ಅಲ್ಲ. ಹುಡುಗಿಯರಿಗೆ ಅಂದರೆ 25 ಆಗೋದ್ರೊಳಗೆ ಅಟ್ಲೀಸ್ಟ್ 1-2-3 ಆಗಿರ್ತಾರೆ ಅಂತಕ್ಕಂಥದ್ದು ನನ್ನ ಭಾಷೆಪ್ಪ. ಸೊ ಅಂಥದ್ರೊಳಗೆ ಇವರು ಎಲ್ಲ ನಿಜವಾದ ಪ್ರೀತಿಗಳು ಯಾವಾಗ ಆಗ್ತಾವಪ್ಪ ಅಂದ್ರೆ ಅದೊಂದು 14ರಿಂದ 20-20ರೊಳಗೆ ಆಲೆ ನಿಜವಾದ ಪ್ರೀತಿ ಆಗಿ ಹೋಗಿಬಿಟ್ಟಿರ್ತದೆ. ಈ 25 ಮುಗಿಯೋದ್ರೊಳಗೆ ನಮ್ಗೆ 75 ಆಗ್ಯಾವನ್ನೋ ಫೀಲ್ ಬಂದುಬಿಟ್ಟಿರ್ತದೆ. ಯಾಕಂದ್ರೆ ಅಷ್ಟು ಮನಸ್ಸಿಗೆ ತೊಗೊಂಡ್ಬಿಟ್ಟಿರ್ತೀವಿ. ಆ ವಯಸ್ಸಿನೊಳಗೆ ತೊಗೊಂಡು ಈಗ ಬರ್ಬೇಕಪ್ಪ ಅಂದ್ರೆ ಭಾಳ ಕಷ್ಟ ಆಗ್ತೈತೆ. ಸೊ ಹಂಗಾಗಿ ಜೀವನದೊಳಗೆ ಏನಿಲ್ಲಪ್ಪ ಅವನ ಇದು ಪ್ರೀತಿ ಬಿಟ್ಟರೆ ಜೀವಮಾನದಾಗ ಏನೇ ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟಿರ್ತೀವಿ. ಸೊ ಹಂಗಾಗಿ ಆ ಪ್ರೀತಿಗಳು ಇವತ್ತು ಬೇಡ. ಅಂಥ ಪ್ರೀತಿಯನ್ನು ಇವರು ಅದ್ರಾಗ ಟ್ರೆಡಿಷ್ನಲ್ ಇದ್ದು ಸಿಟಿ ಒಳಗಿದ್ದು ಲವ್ ಮಾಡ್ಲಾರ್ದಂಗೆ ಹೆಂಗಿರ್ತಾರೆ ಅನ್ನೋದು ನನಗೊಂದು ಭಾಳ ದೊಡ್ಡ ಪ್ರಶ್ನೆ. ಮತ್ತು ಬಿಗ್ ಬಾಸ್ ಮನೆಯೊಳಗೆ ಹೊಸ ಪ್ರೀತಿ ಹುಟ್ಟಾಕ್ತಾರೆ, ಅದಕ್ಕೆ ಮ್ಯೂಸಿಕ್ ಮಾಡಿ ಇವು ಕಲರ್ಸ್ ಕನ್ನಡದ ಹೋಗ್ಬಿಡ್ತಾವೆ ನಮಗೆ ತಲೆ ಕೆಡ್ಸೋಕ್ಕೆ. ಸೊ ಈ ವರ್ಷವೂ ಹಿಂಗೆ ಸೂರಜ್ ಸಿಂಗ್ ಮತ್ತು ಯಾರಪ್ಪ ಅಂತ ರಾಶಿಕಾ ಶೆಟ್ಟಿ ಎಲ್ಲ ಕಡೆಗೆ ಹೋಳಿ ಹಬ್ಬದಾಗೂ ಜೊತೆಗೆ ಹೋಗ್ಯಾರ. ಆಮೇಲೆ ಈಗೊಂದು ರಿಂಗ್ ಹಾಕಿದಂಥ ಫೋಟೋ ಭಾಳ ವೈರಲ್ ಆಗ್ತೈತೆ. ಅದಾದ ನಂತರ ಇವರಿಬ್ಬರು ಕೂಡ ಎಲ್ಲಿ ಹೋದ್ರೂ ಜೋಡಿ ಪ್ರಮೋಷನ್ಗೆ ಅಥವಾ ಇವರು ಕ್ರೇಜ್ ಒಂದು ಸ್ವಲ್ಪ ಐತೆ, ಆ ಪ್ರೇಮಿಗಳ ಕ್ರೇಜ್. ಅದು ಬಿಟ್ಟರು ಹೊರಗಡೆ ಯಾರ ಕ್ರೇಜ್ ಇಲ್ಲ. ಗಿಲ್ಲಿ ಕಾವ್ಯ ಮಾತ್ರ ಫುಲ್ ಕ್ರೇಜ್ ಅದಾರ. ಗಿಲ್ಲಿನಂದು ಅದ್ಭುತವಾದಂಥ ಕ್ರೇಜ್ ಐತೆ, ಅದು ಬೇರೆ ಪ್ರಶ್ನೆ. ಆದರೆ ಒಂದು ವಿಚಾರ ಏನಪ್ಪ ಅಂತಂದ್ರೆ ಎಲ್ಲರೂ ಕೂಡ ನಮ್ಮಲ್ಲಿರ್ತಕ್ಕಂಥದ್ದು ಏನಪ್ಪ, ಬಿಗ್ ಬಾಸ್ ಮನೆಗಳು ಹೋಗಿರ್ತಕ್ಕಂಥ ಯಾವ ಜೋಡಿನೂ ಜೀವನದಲ್ಲಿ ಶಾಶ್ವತವಾಗಿಲ್ಲ. ಆ ಪ್ರೀತಿ ಏನಿದ್ರು ಒಂದು ಆಕರ್ಷಣೆ ಅಂತಕ್ಕಂಥದ್ದು ನನ್ನ ಭಾವನೆ. ನೀವು ನೋಡಿರ್ಬೋದು ಸೀಸನ್ 12 1ರಿಂದ ಹಿಡಿದು 12ರವರೆಗೆ ಭಾಳಷ್ಟು ಲವ್ ಸ್ಟೋರಿಗಳು ನಡೆದವ. ಅದ್ರ ಪ್ರಕಾರ ನೀವು ನೋಡಿರ್ಬೋದು ಈಗಾಗಲೇ ಚಂದನ್ ಶೆಟ್ಟಿ, ನಿವೇದಿತಾ ಗೌಡ ಇವರಿಬ್ಬರು ಕೂಡ ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡ್ರು. ಬಿಗ್ ಬಾಸ್ ಮನೆಯೊಳಗೆ ಸ್ನೇಹ ಆಗಿತ್ತು, ಅದಂದ್ರೆ ಹೊರಗೆ ಬಂದು ಮದುವೆ ಮಾಡಿಕೊಂಡ್ರು. ಅದಾದ ನಂತರ ಇನ್ನೊಂದು ನೋಡ್ಬೋದು ನೀವು, ಯಾರಪ್ಪ ಅಂದ್ರೆ ದೀಪಿಕಾ ದಾಸ್, ಶೈನ್ ಶೆಟ್ಟಿ ಇವರಿಬ್ಬರದು ಒಂದಷ್ಟು ಕಾಂಟ್ರವರ್ಸಿ ಆಗಿತ್ತು. ಈಗ ಮತ್ತು ಸೀಸನ್ 10ರೊಳಗೆ ಕಾರ್ತಿಕ್ ಮತ್ತು ಸಂಗೀತ ಶೃಂಗೇರಿ ಅನ್ನುವಂಥ ಅವರಿಬ್ಬರದು ಕೂಡ ಕಾಂಟ್ರವರ್ಸಿ ಆಗಿತ್ತು. ಅದಾದ ನಂತರ ನೀವು ನೋಡ್ಬೋದು ತುಕಾಲಿ ಸಂತೋಷ್, ಅಲ್ಲ
ವರ್ತೂರ್ ಸಂತೋಷ್ ಮತ್ತು ಬೆಂಕಿ ತನಿಷಾ ಅವ್ರದ್ದು ಕೂಡ ಒಂದು ಸ್ವಲ್ಪ ಕಾಂಟ್ರವರ್ಸಿ ಆಯಿತು. ಅವ್ರದ್ದು ಕಾಮಿಡಿ ಫುಲ್ ಸೀರಿಯಸ್ ಏನು ಆಗಿರಲಿಲ್ಲ. ಸೊ ಅದಾದ ನಂತರ ಮೈಕಲ್ ಮತ್ತು ಇಶಾನಿ ಅವ್ರದ್ದು ಕೂಡ ಒಂದು ಸ್ವಲ್ಪ ಫುಲ್ ಕಾಂಟ್ರವರ್ಸಿ ಆಯಿತು. ಅವ್ರದ್ದು ಕೂಡ ಲವ್ ಆಗಿತ್ತು. ಅದಾದ ನಂತರ ಮತ್ತೆ ಯಾರಪ್ಪ ಈಗ ಹೊಸ್ದಾಗಿ ಯಾರು ಬಂದಾರ, ಇತ್ತೀಚೆಗೆ ಟ್ರೆಂಡಲ್ಲಿರುವಂಥದ್ದು ಯಾರಪ್ಪ ಅಂತಂದ್ರೆ ಈ ರಾಕೇಶ್ ಅಡಿಗ ಮತ್ತು ಅಕ್ಷತಾ ಪಾಂಡವಪುರ ಇವ್ರದ್ದು ಕೂಡ ಒಂದು ಸ್ವಲ್ಪ ಸುದ್ದಿ ಆಗಿತ್ತು. ಈಗ ಈ ವರ್ಷ ಏನಪ್ಪ ಅಂತ ನೀವು ಭಾಳ ನೋಡಿರ್ತೀರಿ ನೀವು, ಅದ್ರ ಬಗ್ಗೆ ಏನೋ ಪ್ರಶ್ನೆ ಬೇಡ. ಅದಾದ ನಂತರ ರೂಪೇಶ್ ಶೆಟ್ಟಿ ಮತ್ತು ಆಕೆ ಯಾರಪ್ಪ ಇನ್ನೊಬ್ಬಾಕಿ ರೂಪೇಶ್ ಶೆಟ್ಟಿ ಜೊತೆಗೆ ಇರ್ತಿದ್ಲಲ್ಲಪ್ಪ ಅಯ್ಯರ್, ಈ ಏನೈತೆ ಆಕಿನ ಹೆಸರು ಪಾಪ, ಅವ್ರದ್ದು ಫೋಟೋ ಬರಕತ್ತೈತೆ ನಾವು ನೋಡ್ಕೊಂಡು ಕ್ಲಿಯರ್ ಮಾಡ್ಕೊಂಬಿಟ್ರು. ಸೊ ಆ ರೀತಿಯಾಗಿ ಭಾಳಷ್ಟು ಜನಗಳದ್ದು ಪ್ರೀತಿ ಎಲ್ಲ ಬಂದಿದ್ದು. ಈ ವರ್ಷ ಗಿಲ್ಲಿ ಕಾವ್ಯನ ಬಿಟ್ಟರೆ ಮತ್ತೊಂದು ಜೋಡಿ ಹೆಸರು ಮಾಡೋಕಚ್ಚೈತೆ, ಅದೇ ಸೂರಜ್ ಮತ್ತು ರಾಶಿಕಾ ಶೆಟ್ಟಿ. ಸೊ ಅವರಿಬ್ಬರಿಗೂ ಕೂಡ ಎಲ್ಲಿ ಹೋದರೂ ಕೂಡ ಸುರಾಶಿ ಎನ್ನುವಂತಹ ಒಂದು ಫೋಟೋಸನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಲವರ್ಸನ್ನು ಕೂಡಿಸೋದು ಇದು ನಮ್ಮದು ಹುಚ್ಚು ಕಲ್ಪನೆ, ಇದು ನಮಗೂ ಸಿಕ್ಕಿಲ್ಲ ಅವ್ರದರ ಸಿಗಲ್ಲ ಅಂತಕ್ಕಂಥದ್ದು ಪ್ರಯತ್ನ, ಅಥವಾ ಅವರಿಬ್ಬರು ಒಂದಾದರೆ ಇವ್ರಿಗೆ ಖುಷಿ ಪಡ್ತಾರೆ. ಈ ಪ್ರೇಮಿಗಳು ಯಾರು ದೂರ ಆಗಿರ್ತಾರಲ್ಲ, ಇನ್ನೊಬ್ಬ ಪ್ರೇಮಿಗಳನ್ನು ಒಂದಾಗಿದ್ದು ನೋಡ್ರೆ ಭಾಳ ಖುಷಿ ಪಡ್ತಾವ. ಸೊ ಹಂಗಾಗಿ ಆ ಖುಷಿಗೋಸ್ಕರ ಮಾಡಾಕತ್ತಾರೋ ಇಲ್ಲ ಇನ್ನು ಸುಮ್ಮನೆ ಒಳಗೆ ಏನು ಎಬಸಾಕತ್ತಾರೋ, ನಮ್ಮದೊಂದು ಕಾಂಟ್ರವರ್ಸಿ ಇರಲಿ, ನಾವು ಪಬ್ಲಿಸಿಟಿಯಾಗಿ ಇರಮ್ಮಂತ ಅನ್ಸಾಕತ್ತೈತೋ ಗೊತ್ತಿಲ್ಲ. ಒಟ್ಟು ಇವ್ರಿಬ್ರದಂತೂ ಈಗ ಚರ್ಚೆ ನಡೆದೈತೆ, ಅದು ಎಷ್ಟು ಸತ್ಯ ಎಷ್ಟು ಸುಳ್ಳು ಗೊತ್ತಿಲ್ಲ. ಒಟ್ಟು ಪ್ರೇಮ ನಿಜವಾಗ್ಲಿ ಇತ್ತಪ್ಪನ ಗೆಲ್ಲಂತ ನಾನು ಅಂತೀನಿ, ಅದು ಬೇರೆ ಪ್ರಶ್ನೆ. ನಿಜವಾದ ಪ್ರೇಮ ಇದಿತ್ತಪ್ಪನ ಗೆಲ್ಲಬೇಕು, ಅವರಿಬ್ಬರು ಮದುವೆ ಆಗ್ಬೇಕು, ಅದು ಬೇರೆದು. ಆದರೆ ಏನಪ್ಪ ಮನಸ್ಸಿಗೆ ಏನಪ್ಪ ನಮ್ಮ ಪ್ರೀತಿಗಳು ಮತ್ತು ಏನು ಮಾಡೋಕ್ಕೆ ಬರೋಂಗಿಲ್ಲ, ನಮ್ಮದಾಗಲಿ ನಿಮ್ಮದಾಗಲಿ ಒಯ್ಕೊಂತ ಹೋಗಿ ಒಂದಲ್ಲ ಒಂದು ಹೋಗಿರ್ತಾವೆ. ಅವ್ರು ಎಲ್ಲಿದ್ರು ಸುಖವಾಗಿರಲಿ ಅಂತ ನಾವು ಹಾರೈಸ್ತೀವಿ. ಬಟ್ ಹುಡುಗಿಯರು ನಮ್ಮನ್ನು ಹಾರೈಸ್ತಾರಲ್ಲ ಗೊತ್ತಿಲ್ಲ, ಒಟ್ಟು ಮರ್ತು ಬಿಡ್ತಾವೆ. ಅವರು ಭಾಳ ಅಂದ್ರೆ ಭಾಳ ಚೇಂಜ್ ಆಗಿಬಿಡ್ತಾರೆ ಸಡನ್ನಾಗಿ. ಅದೆಲ್ಲರಿಗೂ ಗೊತ್ತಿರೋ ಆ ವಿಚಾರದ ಬಗ್ಗೆ ಮಾತಾಡೋದು ಬೇಡ. ಯಾಕಪ್ಪ ಅಂದ್ರೆ ಇಲ್ಲಿ ಹಳೇ ಕಲ್ಪನೆಗಳಿಗೆ ಹೋಗಿ ಮತ್ತಷ್ಟು ಚಿಂತಾಕ್ರಾಂತರ ಯಾಕೆ ಬಾಳಬೇಕು. ಇರೋ ಲವರ್ಸ್ನು ಒಂದು ಮಾಡಿರಿ, ದೂರದಿಂದ ನೋಡ್ರಿ, ಖುಷಿ ಪಡ್ರಿ, ಕಮೆಂಟ್ ಒಳಗೆ ಶುಭ ಹಾರೈಸ್ರಿ. ಅವ್ರದ್ದು ಏನು ನಡೆದೈತೆ ಅನ್ನೋದು ನನಗೆ ಗೊತ್ತಾಗುತ್ತೆ. ಎಲ್ಲಿ ಹೋದ್ರೂ ಜೊತೆಗೆ ಹೋಗ್ತಾರೆ, ರಿಂಗ್ ಬೇರೆ ಹಾಕ್ಯಾನ, ಮಸ್ತ್ ವಾಕಿಂಗ್ ಬೇರೆ ನಡೆಸ್ತಾರೆ. ಏನೇನು ನಡೆದೈತೋ ಗೊತ್ತಿಲ್ಲ, ಒಟ್ಟು ಶುಭವಾಗಲಿ. ಭಾಳ ನಿಜವಾದ ಪ್ರೀತಿ ಆಗಿತ್ತಪ್ಪ ಗೆದ್ದು ಬರಲಿ ಅಂತ ಹೇಳ್ತಾ ಶುಭ ಹಾರೈಸ್ತೀನಿ. ಇನ್ನು ಗಿಲ್ಲಿ ಕಾವ್ಯ ಜೋಡಿ ನೋಡ್ತೀವಿ, ಅದು ಬೆಂಕಿ ಜೋಡಿ, ಅದು ಇಡೀ ಕರ್ನಾಟಕ ಅವರಿಬ್ಬರು ಒಂದೇ ಥರ ಗೊತ್ತಿಲ್ಲ. ಇವ್ರು ಕರ್ನಾಟಕದವ್ರು ಒಂದು ಮಾಡ್ಬೇಕು ನಿಂತು ಬಿಟ್ಟಾರೆ. ಇವರಿಬ್ಬರ ಬಗ್ಗೆ ಏನು ಚರ್ಚೆ ಬೇಡ. ಅದು ಆ ಗಿಲ್ಲಿ ಬಗ್ಗೆ ಮತ್ತು ಕಾವ್ಯ ಜೋಡಿ ಬಗ್ಗೆ ಮತ್ತೊಂದು ಹೊಸ ಸ್ಟೋರಿ ಈಗ ಅಪ್ಡೇಟ್ ಆಗೈತೆ. ಅಪ್ಡೇಟ್ ಬಂತಂದ್ರೆ ಪಕ್ಕ ವೀಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸಕತ್ತೀನಿ. ಧನ್ಯವಾದಗಳು.